कर्नाटक प्रदेश युवक काँग्रेस जिल्हा समितीने बागलकोट आमचा पाकिस्तान असे वक्तव्य केल्याच्या आरोपावरून जमखंडी मतदारसंघाचे भाजप आमदार जगदीश गुरगुंटी यांच्यावरती देशद्रोहाचा गुन्हा दाखल करून त्यांना आमदार पदावरून बडतर्फ करावे अशा मागणीसाठी भव्य आंदोलन करण्यात आले। बागलकोट जिल्ह्यातील जमखंडी मतदारसंघाचे आमदार जगदीश गुरगुंटी यांनी एका सार्वजनिक कार्यक्रमात आमचा पाकिस्तान असा उल्लेख करून भाषण केल्याचा आरोप करत त्यांच्या निषेधार्थ बागलकोट येथे जिल्हा युवक काँग्रेस समितीच्या वतीने आंदोलन करण्यात आले। ಈಗಾಗಲೇ ನೆರೆ ಒಂದು ದೇಶಗಳಲ್ಲಿ ಅದರ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವರ ಮುಂಜಾಗ್ರತೆಗಾಗಿ ನಾವು ಕೂಡ ವೈರಸ್ ಇಲ್ಲೂ ಕೂಡ ಹಬ್ಬಬಾರದು ಎಂಬುದಕ್ಕೋಸ್ಕರ यावेळी बोलताना कुमार अलगूर म्हणाले की आमदार जगदीश गुरगुंटी यांना जर शत्रू राष्ट्र पाकिस्तानवर इतकेच प्रेम असेल तर त्यांनी तिथे जाऊनच स्थायिक व्हावे। ಇವತ್ತಿನ ದಿನ ನಮ್ಮ ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಕಾರಣ ಈಗಿನ ಜಮಖಂಡಿ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುರಗುಂಟಿ ಒಂದು ಹೇಳಿಕೆಯನ್ನ ನೀಡಿರುತ್ತಾರೆ। ಆ ಹೇಳಿಕೆ ಏನಂದ್ರೆ ನಮ್ಮ ಪಾಕಿಸ್ತಾನ ಅಂತ ಒಂದು ಹೇಳಿಕೆ ನೀಡಿದ್ದಾರೆ। ಮೊನ್ನೆ ದಿನ ಜಮಖಂಡಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಜಮಖಂಡಿಯ ಬಿಜೆಪಿ ಶಾಸಕ ತನ್ನ ನಾಲಿಗೆಯನ್ನು ಹರಿಬಿಟ್ಟು ದೇಶ ವಿರೋಧಿ ಹೇಳಿಕೆಯನ್ನ ನೀಡಿದ್ದನ್ನ ಸಮರ್ಥಿಸಿಕೊಂಡು ನಮ್ಮ ಪಾಕಿಸ್ತಾನ ಎಂಬ ವಾಕ್ಯವನ್ನ ಉಲ್ಲೇಖ ಮಾಡ್ತಾನೆ। ಯಾರು? ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಗುರಗುಂಟಿ। ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಏನು ಎದ್ದು ಕಾಣ್ತಪ್ಪ ಅಂದ್ರ ದೇಶ ಪ್ರೇಮದ ಪಾಠವನ್ನು ಹೇಳಿಕೊಡುವಂತ ಬಿಜೆಪಿ ಪಕ್ಷದಲ್ಲಿ ಒಂದು ಈ ದೇಶದಲ್ಲಿ ನಾವು ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಏನು ಬೇಕಾದರೂ ಮಾಡಲು ಸಿದ್ಧವಿದೆ ಅಂತ ಹೇಳುವ ಬಿಜೆಪಿ ಪಕ್ಷದಲ್ಲಿ ನಮ್ಮ ಪಾಕಿಸ್ತಾನಂದು ಒಂದು ಪ್ರೀತಿಯಿಂದ ಮಮಕಾರದಿಂದ ವಾತ್ಸಲ್ಯದಿಂದ ಬಿಜೆಪಿ ಶಾಸಕ ಜಗದೀಶ್ ಗುರಗುಂಟಿ ಹೇಳ್ತಾನೆ। ಇದನ್ನ ನೋಡಿಯೂ ಸಹ ಕೇಳಿಯೂ ಸಹ ಅಲ್ಲಿನ ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಅದನ್ನ ಖಂಡಿಸಲಿಲ್ಲ। ಯಾಕೆ ದೇಶ ಪ್ರೇಮ ಈ ಬಿಜೆಪಿಯವರಿಗಿಲ್ಲ? ಒಬ್ಬ ತಮ್ಮದೇ ಪಕ್ಷದ ಶಾಸಕ ಇವತ್ತು ನಮ್ಮ ಪಾಕಿಸ್ತಾನ ಅಂತ ಹೇಳ್ಕೋತಾನಂದ್ರ ನಾಚಿಕೆ ಆಗ್ಬೇಕು ಇವತ್ತು ಅವರ ಮುಖಂಡರಿಗೆ ಹಾಗೂ ಆ ಹೇಳಿದಂತ ಬಿಜೆಪಿ ಶಾಸಕನಿಗೆ। ಆಮೇಲೆ ಆ ಶಾಸಕ ಹೇಳಿದಂತ ಸಂದರ್ಭದಲ್ಲಿ ಸಹೋದರ ಹೇಳ್ದಂಗೆ ಏನೋ ನಾನು ಅವರು ಅಕಸ್ಮಾತ್ ಬಾಯಿ ತಪ್ಪಿನಿಂದ ಹೇಳಿರಬಹುದು, ಬಾಯಿ ತಪ್ಪಿನಿಂದ ನನಗ ಆ ಮಾತು ಬಂದೈತಿ, ಆದ ಕಾರಣ ನಾನು ಕ್ಷಮೆ ಕೊಡ್ತೀನಿ ಈ ದೇಶದ ಜನಕ್ಕಂತ ಹೇಳಬೇಕಾಗಿತ್ತು। ಬಟ್ ಆದ್ರೆ ಅವ್ರು ಇಲ್ಲಿವರೆಗೂ ಎಲ್ಲೂ ಕೂಡ ಆ ರೀತಿ ಹೇಳಿಲ್ಲ। ಯಾಕಂದ್ರ ನಿಜವಾಗ್ಲೂ ಅವ್ರಿಗೆ ಪಾಕಿಸ್ತಾನ ಮೇಲೆ ಪ್ರೀತಿ ಐತೆ ಅಂತ ಇದ್ರ ಮುಖಾಂತರ ಗೊತ್ತಾಕೈತಿ। ಹಾಗೆ ಇವತ್ತು ಏನ್ ನಮ್ಮ ಯೂತ್ ಕಾಂಗ್ರೆಸ್ ಬಳಗ ಏನೈತಿ, ಇವತ್ತು ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ। ಆ ಮನವಿ ಏನಪ್ಪಾ ಅಂದ್ರ ಕೂಡಲೇ ಜಮಖಂಡಿಯ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುರಗುಂಟಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಬೇಕು, ಹಾಗೆ ಆ ಒಂದು ಶಾಸಕನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ನಾವು ಯೂತ್ ಕಾಂಗ್ರೆಸ್ ಮೂಲಕ ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ। ಒಂದು ವೇಳೆ ಬಿಜೆಪಿ ಶಾಸಕ ಜಗದೀಶ್ ಗುರಗುಂಟಿ ಮೇಲೆ ಕೇಸ್ ಆಗದೆ ಹೋದ್ರೆ, ಆ ವ್ಯಕ್ತಿಯನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸದೆ ಹೋದ್ರೆ ಬರುವ ದಿನಮಾನಗಳಲ್ಲಿ ಯೂತ್ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಒಂದು ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ। ಹಾಗೆ ಬಿಜೆಪಿ ಪಕ್ಷದಲ್ಲಿ ಇಂಥ ಒಬ್ಬ ಶಾಸಕನನ್ನ ಇನ್ನೂ ಕೂಡ ಆ ಪಕ್ಷದ ನಾಯಕರು ಇಟ್ಕೊಂಡಿದ್ದಾರೆ ಅಂದ್ರೆ ಈ ದೇಶದ ಜನಕ್ಕೆ ಗೊತ್ತಾಗಬೇಕು। ಈ ಒಂದು ದೇಶ ವಿರೋಧಿ ಹೇಳಿಕೆ ನೀಡಿದ ನಮ್ಮ ಪಾಕಿಸ್ತಾನ ಅಂತ ದೇಶ ವಿರೋಧಿ ಹೇಳಿಕೆ ನೀಡಿದಂತ ಜಗದೀಶ್ ಗುರಗುಂಟಿ ಶಾಸಕ ಜಮಖಂಡಿ ಶಾಸಕರನ್ನ ಇನ್ನೂ ಕೂಡ ಬಿಜೆಪಿ ಪಕ್ಷದಲ್ಲಿ ಇಟ್ಟುಕೊಂಡು ಆ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೋತಾರೆ ಅಂದ್ರೆ ಅವರಿಗೆ ನಾಚಿಕೆ ಆಗಬೇಕು। ಮೊದಲು ನಾವು ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಎಂಥ ವ್ಯಕ್ತಿಗಳೇ ಇರಲಿ, ಮೊದಲು ದೇಶ ಪ್ರೇಮ। ಯಾವುದೇ ವ್ಯಕ್ತಿ ಈ ದೇಶಕ್ಕಿಂತ ದೊಡ್ಡವನಲ್ಲ। ಈ ದೇಶ ನಡೀತಾ ಇರೋದು
ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಮೇಲೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ದೇಶ ಪ್ರೇಮನೂ ಕೂಡ ಇರಬೇಕು, ಹಾಗೆ ಇಲ್ಲಿರುವಂತ ಪ್ರತಿಯೊಬ್ಬರು ನಮ್ಮವರು ಕೂಡ ಅಂತ ಕಾಳಜಿನೂ ಇರಬೇಕು. ಆಮೇಲೆ ಶಾಸಕ ಜಗದೀಶ್ ಗುಡ್ಗುಂಟಿ ಅವರು ಪಾಕಿಸ್ತಾನದ ಮೇಲೆ ಎಷ್ಟೊಂದು ಪ್ರೀತಿ ಇವರಿಗೆ. ನಮ್ಮ ದೇಶದಲ್ಲಿ ಇನ್ನೂ ಬಡತನ ತಾಂಡವಾಡ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಕೊಲೆ ಸುಲಿಗೆಗಳು, ಗಳಿವೆಗಳು, ಅತ್ಯಾಚಾರಗಳು, ಅನಾಚಾರಗಳು ಇನ್ನೂ ಮುಂತಾದ ಅಂತ ಅಹಿತಕರ ಘಟನೆಗಳು ಈ ದೇಶದಲ್ಲಿ ಜರುಗ್ತಾ ಇದ್ದಾವೆ. ಶಾಸಕ ಜಗದೀಶ್ ಗುಡ್ಗುಂಟಿ ಅವರೇ ಅದನ್ನು ಮೊದಲು ವಿಚಾರ ಮಾಡಿರಿ. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ನಿಮಗಿರುವಂತ ಪ್ರೀತಿಯನ್ನ ನಮ್ಮ ಭಾರತ ದೇಶದ ಮೇಲೆ ತೋರಿಸ್ರಿ, ನಮ್ಮ ಭಾರತ ದೇಶದ ಜನರ ಮೇಲೆ ತೋರಿಸ್ರಿ ಅಂತ ಈ ಪ್ರತಿಭಟನೆಯ ಮುಖಾಂತರ ನಾನು ಒತ್ತಾಯಿಸ್ತಾ इದ್ದೀನಿ. ಈಗ ನಾವು ಡಿಸಿ ಅವರಿಗೆ ಮನವಿಯನ್ನು ಕೊಡ್ತೀವಿ, ಡಿಸಿ ಅವರ ಮುಖಾಂತರ राज्यपालांना ಮನವಿಯನ್ನು सಲ್ಲಿಸ್ತೀವಿ. या आंदोलनात युवा काँग्रेसचे अनेक युवा नेते उपस्थित होते. उदय होसमणी, KMM मराठी, जमखंडी.